ಹಲೋ ಎವ್ರಿವನ್, ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ. ಬಟ್ ಎಲ್ಲರೂ ವೀಡಿಯೋ ನೋಡ್ತಾ ಇದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡಿ ಅಂತ ಹೇಳ್ತಾ, ನಿನ್ನೆ ಫುಲ್ ಎಪಿಸೋಡು ನಿಮ್ಗೆ ಹೆಂಗೆ ಅನ್ನಿಸ್ತು? ಜಗ್ಗು ಸರ್ ಸ್ಟಾರ್ಟಿಂಗಲ್ಲಿ ಸುದೀಪ್ ಸರ್ ಹೇಳಿದ್ದು ಅರ್ಥ ಆಗಲಿಲ್ಲ ಗುರು ಇವ್ರಿಗೆ. ಇವಾಗ ತಾನೇ ಸುದೀಪ್ ಸರ್ ಹೋಗಿದ್ದಾರೆ, 30 ಮಿನಿಟ್ಸ್ ಕೂಡ ಆಗಿಲ್ಲ, ಆಗಲೇ ಹಂಸ ಅವ್ರ ಹತ್ರ ಜಗಳ ಮಾಡ್ತಾ ಇದ್ದಾರಲ್ಲ ಅಂದ್ಕೊಂಡವ್ರಿಗೆ ಸಡನ್ನಾಗಿ ಅವ್ರು ಕಾಮಿಡಿ ಟ್ವಿಸ್ಟ್ ತೊಗೊಂಡಿದ್ದು, ಅವ್ರು ಹಂಸ ಜೊತೆ ಕನ್ವರ್ಸೇಷನ್ ಮಾಡಿದ್ದು, ಹಂಸ ಅಂತೂ ನಿಜವಾಗ್ಲೂ ಬಿದೋಗ್ಬಿಟ್ರ ಅಂತ ಅನ್ನಿಸ್ತು. ಯಾಕಂದರೆ ಡೈರೆಕ್ಟ್ ನಾಮಿನೇಷನ್ ಅಂತ ಅವ್ರಿಗೆ ಕೊಟ್ಟಾಗ ನಾನು ನಿಜವಾಗ್ಲೂ ಅವ್ರು ಜಗದೀಶ್ ಸರ್ ಹೆಸರು ತೊಗೊಳ್ತಾರೆ ಅಂತ ಅಂದ್ಕೊಂಡಿದ್ದು, ಅಲ್ಲಿ ನೋಡಿದ್ರೆ ಗೋಲ್ಡ್ ಸುರೇಶ್ ಅವ್ರ ಹೆಸರು ತೊಗೊಂಡ್ರು. ನಮ್ಮೆಲ್ಲರಿಗೂ ಶಾಕ್ ಆಗಂಗೆ ಮಾಡಿದ್ರು. ಅಷ್ಟೇ ಅಲ್ಲದೆ ಹಂಸ ಅವ್ರು ಯಾಕೆ ಗುರು ಕ್ಯಾಪ್ಟನ್ ಆದರು, ಫ್ರೀಯಾಗಿ ಕ್ಯಾಪ್ಟನ್ ಆಗೋಗ್ಬಿಟ್ರು. ಇನ್ನು ಈ ವಾರ ಏನಪ್ಪ ದಬಾಕ್ತಾರೆ ಇವರು ಯಾಕಾದ್ರು ಅಂತ ಫುಲ್ ಎಲ್ಲರಿಗೂ ಡಿಸಪಾಯಿಂಟ್ಮೆಂಟ್ ಅಂತೂ ಇತ್ತು. ಬಟ್ ನಮ್ಮ ಜಗದೀಶ್ ಸರ್ ಅಲ್ಲಿರೋದ್ರಿಂದ ಹಂಸ ಅವ್ರಿಗೆ ಕಂಟೆಂಟು ಫುಲ್ ಎಪಿಸೋಡ್ ಹಂಸ ಅವರೇ ಇದ್ದಾರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಹಂಸ ಅವ್ರು ತೊಗೊಂಡಿದ್ದ ಡಿಸಿಷನು ಕೂಡ ಅಷ್ಟೇ. ಒಂದು ನಾಮಿನೇಷನ್ ಮಾಡಬೇಕಾದ್ರೆ ಆಗಲಿ, ಒಂದು ಟಾಸ್ಕ್ ನಡೀತಿರ್ಬೇಕಾದ್ರೆ ಅವರು ಉಸ್ತುವಾರಿಗಳಿಗೆ ಕೊಟ್ಟಿದ್ದ ಸಜೆಷನ್ ಆಗಲಿ, ಒಂದು ಡಿಸಿಷನ್ ತೊಗೊಂಡಿದ್ದಾಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಜಗದೀಶ್ ಸರು ಕೂಡ ಅಷ್ಟೇ, ಒಂದು ಟಾಸ್ಕ್ ಆಗ್ತಿರ್ಬೇಕಾದ್ರೆ ಪ್ರತಿ ಸಲ ಹೆವಿ ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ರು. ಅವರೇ ಉಸ್ತುವಾರಿ ನಡೆಸ್ರಿ ಅಂತ ಹೇಳಿದ್ರು ಕೂಡ ಅಲ್ಲೇನು ಕಿರಿಕ್ ಮಾಡ್ದೇನೆ ಒಂದು ಸಕ್ಸಸ್ಫುಲ್ ಟಾಸ್ಕ್ನ ಫಿನಿಷ್ ಮಾಡ್ಕೊಡೋಕ್ಕೆ ಅವರು ಸಪೋರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಮಾತಾಡ್ಕೊಂಡು ಹೋಗೋಣ. ಬಟ್ ಎಂಟೈರ್ ಎಪಿಸೋಡ್ ನೋಡಿದ್ರೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಜಗದೀಶ್ ಸರ್ನ ನೋಡಿದ್ಮೇಲೆ. ಮತ್ತು ಯಮುನಾ ಅವರು ಕೂಡ ಅಷ್ಟೇ, ಅದನ್ನು ಅಷ್ಟೇ ಸ್ಪೋರ್ಟಿವ್ ಆಗಿ ತೊಗೊಂಡು ಕ್ಯಾರಿ ಫಾರ್ವರ್ಡ್ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ಮಿಕ್ಕಿದವರು ಜಾಸ್ತಿ ಅಷ್ಟು ಕಾಣಿಸ್ಕೊಳ್ಳಲಿಲ್ಲ ನಿನ್ನೆ ಎಪಿಸೋಡಲ್ಲಿ. ಮುಂದಿನ ಎಪಿಸೋಡಲ್ಲಿ ಅದೇ ಥರ ಇರ್ತಾರೆ ಅಂದರೆ ಚೇಂಜ್ ಆಗ್ತಾರೆ ಅಂತ ನೋಡೋಣ. ಈಗ ಸ್ಟೆಪ್ ಬೈ ಸ್ಟೆಪ್ ಏನಾಯಿತು ಅಂತ ಡಿಸ್ಕಸ್ ಮಾಡ್ಕೊಂಡು ಹೋಗೋದಾದರೆ, ಎಪಿಸೋಡ್ ಸ್ಟಾರ್ಟ್ ಆಗ್ತಾನೆ ನಮ್ಮ ಇವರು ಕ್ಯಾಪ್ಟನ್ ಆದ ಹಂಸ ಅವರು ತುಂಬ ಬೇಜಾರು ಪಡ್ತಾ ಇರ್ತಾರೆ. ನನ್ನ ಪ್ರಾಮಿಸ್ನ ನಾನೇ ಬ್ರೇಕ್ ಮಾಡಿಕೊಂಡೆ ಅಂತ ಗಿಲ್ಟಿನೆಸ್ ನನಗೆ ಕ್ಯಾರಿ ಫಾರ್ವರ್ಡ್ ಮಾಡೋದಿಲ್ಲ, ಸ್ವಲ್ಪ ಬೇಜಾರಾಗ್ತಿದೆ ಅಂತ ಅಳ್ತಿರ್ಬೇಕಾದ್ರೆ ಆ ಕಡೆ ನಮ್ಮ ಧನರಾಜ್ ಸರು ಅಯ್ಯೋ ಆ ಕಡೆ ನಮ್ಮ ಜಗದೀಶ್ ಸರ್ ಇದ್ಬಿಟ್ಟು ನಿಮಗೆ ಆ್ಯಕ್ಟಿಂಗ್ ಮಾಡೋದು ನಾರ್ಮಲೇ, ಬಟ್ ಈ ಮೊಸಳೆ ಕಣ್ಣೀರು ಯಾಕೆ ಅಂತ ಫುಲ್ ಬೆಂಕಿ ಹಚ್ಚ ಕಾರ್ಯಕ್ರಮ ಇಟ್ಕೊಂಡ್ರು. ಅಯ್ಯೋ ಇವಾಗ ತಾನೇ ಸುದೀಪ್ ಸರ್ ಹೋಗಿದ್ದಾರಲ್ಲಪ್ಪ, ನಿನ್ಗೆ ಹೇಳಿದ ಅರ್ಥನೇ ಆಗಲಿಲ್ವಾ, ಈ ಮನುಷ್ಯ ಅರ್ಥನೇ ಮಾಡ್ಕೊಳ್ಳಲ್ವಾ ಅಂತ ಅನ್ನಿಸ್ತು. ಬಟ್ ಬೆಳಗ್ಗೆ ನೋಡೋ ಅಷ್ಟೊತ್ತಿಗೆ ಫುಲ್ ಎಲ್ಲ ಚೇಂಜ್ ಆಗಿದ್ರು ಅಂತಲೇ ಹೇಳ್ಬೋದು. ಅದೇ ಹೇಳ್ತಿರಲ್ಲ, ನೈಟು ಕೊಳ್ಳಿದೇವ ಬರುತ್ತೆ, ಬೆಳಿಗ್ಗೆ ಮಾತ್ರ ನಮ್ಮ ಜಗದೀಶ್ ಅವ್ರು ಸೂಪರ್ ಆಗಿರ್ತಾರೆ, ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಸೊ ಶಾಂಪು ಎತ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರೆ ಹಂಸ ಅವ್ರು ಬಂದು ಹೇಳ್ತಾರೆ, ಸರ್ 3 ಬಿಗ್ ಬಾಸ್ ಕೊಟ್ಟಿರೋದೆ ಅಲ್ವಾ, ನಿಮ್ದು ಯಾವುದಿದೆ ಅಲ್ಲಿ ಪರ್ಸ್ನಲ್ ಶಾಂಪು ಅಂತ. ಅಂದರೆ ಅಲ್ಲಾಗಲಿ ಯೂಸ್ ಮಾಡಿದ್ದೀನಿ ಅಂದರೆ ನಂತಾನೆ ಆಗುತ್ತೆ, ಅಲ್ಲಿ ಬಿಗ್ ಬಾಸ್ನ ಹೆಂಗಾಗುತ್ತೆ ತಗೋಬರೋಗು ಅಂತಾರೆ. ಏನು ಗುರು ಇವರು ಹಿಂಗೆ ಮಾತಾಡ್ತಾರೆ ಅಂತ ಅನ್ನಿಸ್ತು ನನಗೆ. ತುಂಬ ಫನ್ನಿ ಫ್ಯಾಕ್ಟನ್ನೇ ಕ್ರಿಯೇಟ್ ಮಾಡಿದ್ರು. ಮತ್ತು ಅವ್ರ ವೈಫು ಕೂಡ ಅಂತಾರಂತೆ ಅವರಿಗೆ, ನೀನು ಇಲ್ಲಿರೋದಕ್ಕಿಂತ ಬಿಗ್ ಬಾಸಲ್ಲೇ ಇರು, ಅಲ್ಲಿ ಹೆಂಗಿದ್ರು ಅವ್ರನ್ನ ನೆಮ್ಮದಿಯಾಗಿ ಇರೋಕ್ಕೆ ಬಿಡಲ್ಲ, ಅದು ನನಗೆ ಗೊತ್ತು ಅಂತ ಹೇಳಿದ್ರಂತೆ ವೈಫು. ಅಂದರೆ ಅವರು ಕೂಡ ಎಷ್ಟು ಕ್ವಾಟ್ಲೆ ಕೊಟ್ಟಿದ್ದಾರಪ್ಪ, ಹೋಗು ನೀನು ಬಿಗ್ ಬಾಸ್ಗೆ, ನೀನು ಅಲ್ಲಿದ್ರೇ ಚಂದ ಅಂತ ಅಂದ್ರಂತೆ ವೈಫು. ಅದೆಲ್ಲ ಶೇರ್ ಮಾಡ್ಕೋತಾ ಇದ್ರು. ಆಮೇಲೆ ಆ ಹೌಸ್ ಮೇಟ್ಸ್ಗೆಲ್ಲ ಹೇಳ್ತಾ ಇರ್ತಾರೆ, ಇವಾಗ ನೀರು ನಮಗೆ ಚೆನ್ನಾಗಿರೋದು ಕೊಟ್ಟಿಲ್ಲ ಹಂಸವರು, ಅದಕ್ಕೋಸ್ಕರನೇ ನಮಗೆ ಲೂಸ್ ಮೋಷನ್ ಆಗ್ತಿದೆ ಅಂತ ಸ್ಟ್ರೈಕ್ ಮಾಡೋಣ, ಧಿಕ್ಕಾರ ಮಾಡೋಣ ಅವ್ರ ಮೇಲೆ ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ಮೋಕ್ಷಿತಾ ಪೈ ಅವ್ರು ಮಾತ್ರ ಇಲ್ಲ ಸರ್ ನಮಗೇನಾಗಿಲ್ಲ ಸರ್, ನಾನಂತೂ ಹೇಳಲ್ಲ ಸರ್ ಅಂತ ಹೇಳ್ತಾಯಿದ್ರು. ಓವರಾಲ್ ನೋಡಬೇಕಾದ್ರೆ ಮಾತ್ರ ಸಿಕ್ಕಾಬಟ್ಟೆ ತುಂಬ ಅಂದರೆ ತುಂಬ ಕಾಮಿಡಿ ಅಂತ ಅನ್ನಿಸ್ತು. ಅವರೇನಲ್ಲ ಪಾಯಿಂಟ್ ಏನು ಬಿಡಲಿಲ್ಲ. ಹಂಸ ಅವ್ರು ಬಂದಾಗ ಹೇಳಿದ್ರು, ಸರ್ ಬಿಗ್ ಬಾಸ್ ನಮಗೆ ಹಂಸ ಅವರು ಕರೆಕ್ಟಾಗಿ ನೀರು ಕೊಟ್ಟಿಲ್ಲ, ನಮಗೆ ಲೂಸ್ ಮೋಷನ್ ಆಗ್ತಾಯಿದೆ, ನಮ್ಗೆ ಟಾಸ್ಕ್ ಏನೂ ಮಾಡೋಕ್ಕಾಗಲ್ಲ, ಆ ಕಡೆಯವ್ರನ್ನ ಗೆಲ್ಲಿಸ್ಬೇಕಂತ ಈ ಸ್ಕೀಮ್ ಹಾಕಿದ್ದಾರೆ ಹಂಸ ಅವ್ರು ಅಂತೆಲ್ಲ ಹೇಳಿದ್ರು. ತುಂಬ ಫನ್ನಿಯಾಗಿತ್ತು ಸೀರಿಯಸ್ಲಿ. ಜಗದೀಶ್ ಅವರಿಂದ ಇಷ್ಟು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಮೋಸ್ಟ್ಲಿ ಅವರು ನರ್ಕದಲ್ಲಿದ್ರೇ ಚೆನ್ನಾಗಿರ್ತಾರೆ ಅನಿಸುತ್ತೆ, ನರ್ಕದಕ್ಕೆ ಬಂದಿದ್ದೇನೆ ಒಳ್ಳೇದಾಯಿತು. ಅಷ್ಟೇ ಅಲ್ಲದೆ ನರ್ಕಕ್ಕೆ ಒಂಥರ ಸ್ವರ್ಗದ ವೈಪ್ ತರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅವ್ರು ಬಂದಿದ್ದು ಎಲ್ಲ ಫುಡ್ಡು ಎಲ್ಲ ಬಂತು. ಮಾತಾಡೋಣ ಅದ್ರ ಬಗ್ಗೆ. ಅದಾದಮೇಲೆ ಈ ಕಡೆ ಬಂದುಬಿಟ್ಟು ನಮ್ಮ ರಂಜಿತ್ ಮತ್ತು ತ್ರಿವಿಕ್ರಮ್ ಮಾತಾಡ್ತಾ ಇರ್ತಾರೆ. ಮಂಜು ಅವರು ರಂಜಿತ್ ಅವ್ರಿಗೆ ಒಂದು ರೀಸನ್ ಕೊಟ್ಟಿರ್ತಾರೆ. ಏನಂತ ಹೇಳಿರ್ತಾರೆ ಅಂದರೆ, ನೀವು ಸ್ಪೋರ್ಟ್ಸ್ಮ್ಯಾನ್ಶಿಪ್ ಆಗಿ ಅವ್ರಿಗೆ ಇದು ಕೊಟ್ಟಿರ್ತಾರಲ್ಲ, ಫ್ಲಾಪ್ ಕೊಟ್ಟಿರ್ತಾರಲ್ಲ, ಅವಾಗ ಮಂಜು ಅವ್ರು ಹೇಳಿರ್ತಾರೆ, ಸ್ಪೋರ್ಟ್ಸ್ಮನ್ ಆಗಿಬಿಟ್ಟು ನೀವು ಒಂದು ಡೀಲ್ ಮಾತಾಡ್ಕೊಂಡು ಆಡಿದ್ದು ನಮಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿರ್ತಾರೆ. ಬಟ್ ರಂಜಿತ್ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತಾರೆ. ಹಾಗಾದರೆ ಅವರು ಕೂಡ ಅದೇ ತಾನೇ ಮಾಡಿದ್ದು, ಅವರು ಸ್ಪೋರ್ಟ್ಸ್ಮ್ಯಾನ್ಶಿಪ್ ಆಗಿದ್ಬಿಟ್ಟು ಅವರು ಕೂಡ ಒಂದು ಫಿಸಿಕಲ್ ಸ್ಟ್ರೆಂತ್ ಇದ್ದು ಯಾಕೆ ಡೀಲ್ ಮಾಡಿಕೊಂಡ್ರು ಅಲ್ಲಿ ಅನುಷಾ ಅವ್ರ ಜೊತೆ ಅಂತೆಲ್ಲ ಹೇಳ್ತಾರೆ. ನಾಟ್ ಅನುಷಾ, ಐ ಥಿಂಕ್ ಅವರಿಗೋಸ್ಕರ ಆಡಿದ್ದು ಐಶ್ವರ್ಯ ಯಾರೋ ಅನಿಸುತ್ತೆ. ಸೊ ಅವ್ರ ಹತ್ರ ಯಾಕೆ ಡೀಲ್ ಮಾಡಿಕೊಂಡ್ರು, ಮೋಕ್ಷಿತಾ ಅವರು ಕೂಡ ಡೀಲ್ ಮಾಡಿಕೊಂಡೆ ಅಲ್ವಾ ಆಡಿದ್ದು, ಅದು ಹೆಂಗೆ ಹೇಳ್ತಾರೆ ನಮಗೆ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ ತ್ರಿವಿಕ್ರಮು. ಅದು ಕರೆಕ್ಟೇ, ಅದೆಲ್ಲ ಪಾರ್ಟ್ ಆಫ್ ಅ ಗೇಮಲ್ಲಿ ಅವರು ಸ್ಟ್ರಾಟಜಿಸ್ ಮಾಡಿಕೊಂಡು ಇದಾಗಿದ್ರೆ ಅದೇನು ತಪ್ಪಲ್ಲ. ಅಲ್ಲಿ ಮಂಜು ಅವ್ರು ಕೊಟ್ಟಿದ್ದು ನಿಜವಾಗ್ಲೂ ಅದು ಫಾಲ್ಸ್ ರೀಸನ್ ಅಂತ ನನಗೆ ಅವತ್ತು ಕೂಡ ಅನಿಸುತ್ತೆ, ಇವತ್ತು ಕೂಡ ಹಂಗೆ ಅನಿಸ್ತಾ ಇದೆ. ಇದೆಲ್ಲ ಆದಮೇಲೆ ಈ ಕಡೆ ನಮ್ಮ ಲವ್ ಬರ್ಡ್ಸ್ನ ತೋರಿಸಿದ್ರು.
ಐಶ್ವರ್ಯ ಮತ್ತು ನಮ್ಮ ಧರ್ಮ ಅವರು ಹಿಂಗೆ 50 ಚಪಾತೀಸ್ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ. ಮತ್ತು ಅವರು ಸುಡ್ತಿರ್ಬೇಕಾದ್ರೆ ಕೈ ಸುಟ್ಟೋಗ್ತಾ ಇದೆ ಅಂತ ಅಂದ್ಬಿಟ್ಟು ಧರ್ಮ ಅವರು ಐಶ್ವರ್ಯ ಮೇಲೆ ಸ್ವಲ್ಪ ಕೇರ್ ತೋರಿಸಿದ್ದು. ಅಂದರೆ ಅದು ಕೇರ್ ಅನ್ನಿಸ್ಲಿಲ್ಲ, ಆ್ಯಕ್ಚುಲಿ ಆ ಪ್ಲೇಸಲ್ಲಿ ಯಾರೇ ಇದ್ರೂ ಕೂಡ ಧರ್ಮ ಅವ್ರು ಹಂಗೆ ಮಾಡಿರ್ತಾರೆ ಅಂತ ಅನಿಸ್ತು. ಅದಾದಮೇಲೆ ಐಶ್ವರ್ಯ ಅವ್ರನ್ನ ನಮ್ಮ ಭವ್ಯ ಅವರು ಮತ್ತು ಇನ್ನೊಬ್ರು ಬಂದರೆ ಗೌತಮಿ ಅವರು ರೇಗಿಸ್ತಾ ಇರ್ತಾರೆ. ಇವಾಗ ನೋಡೋರು ತುತ್ತಿಟ್ಕೊಳ್ಳೋಷ್ಟೊತ್ತಿಗೆ ಆ ಕಡೆ ಕಣ್ಣೋಗುತ್ತೆ ನೋಡು ಅಂತಂದರೆ ನಮ್ಮ ಐಶ್ವರ್ಯ ಅವರು ಹಂಗೆ ಮಾಡ್ತಾರೆ. ಸೊ ಅದನ್ನು ಸ್ವಲ್ಪ ಫನ್ ಫ್ಯಾಕ್ಟ್ರಾಗಿ ಕ್ರಿಯೇಟ್ ಮಾಡಿಬಿಟ್ಟು ನಮಗೆ ತೋರಿಸೋ ಪ್ರಯತ್ನ ಪಡ್ತಾರೆ ಬಿಗ್ ಬಾಸ್ ಅವರು. ಅದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಆಬ್ವಿಯಸ್ಲಿ ಈ ಥರ ಫೈಟ್ಸು ಟಾಸ್ಸು ಆಡ್ತಿರ್ಬೇಕಾದ್ರೆ ಅದೊಂಥರ ಎಕ್ಸ್ಟ್ರಾ ಫ್ಯಾಕ್ಟರ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅದಾದಮೇಲೆ ನಮ್ಮ ಧನ್ರಾಜ್ ಅವರು ಸ್ವಲ್ಪ ಜಾಸ್ತಿ ಫನ್ ಮಾಡಿದ್ರು ಅನಿಸುತ್ತೆ. ತ್ರಿವಿಕ್ರಮ್ ಅದಂತೂ ಬಿದ್ದು ಬಿದ್ದು ನಕ್ಕಿದ್ರು. ಚಿಕ್ಕ ಹುಲಿ ಡ್ಯಾನ್ಸ್ನ ರೀಕ್ರಿಯೇಟ್ ಮಾಡೋಕ್ಕೆ ಮ್ಯಾಂಗ್ಲೋ ಸ್ಟೈಲ್ ಏನಿರುತ್ತೋ ಅದನ್ನು ಟ್ರೈ ಮಾಡ್ತಾಯಿದ್ರು. ಬಟ್ ಆದರೆ ಧನ್ರಾಜ್ ಅವರು ಈ ಥರ ಹಾಲು ಅದು ಇದು ಅಂತ ಅಂದ ತಕ್ಷಣ ಎಲ್ಲ ಹೌಸ್ ಮೇಟ್ಸು ಕೂಡ ಬಿದ್ದು ಬಿದ್ದು ನಕ್ಕಿದ್ರು. ಅದೊಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದಾದಮೇಲೆ ಒಂದು ಹುಷಾರು ಗುರು ಅಂತ ಒಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ ಏನಪ್ಪ ಅಂದರೆ ಒಂದು ಬಾಲ್ ಇರುತ್ತೆ, ಅದನ್ನು ಒಂದು ಪ್ಲೇಟ್ ಥರ ಇರುತ್ತೆ. ಆ ಪ್ಲೇಟ್ ಮೇಲೆ ಬಾಲ್ನ ಇಟ್ಕೊಂಡು ಡಿಫ್ರೆಂಟ್ ಪೊಸಿಷನ್ ಇರುತ್ತೆ. ಆ ಪೊಸಿಷನ್ ಅಂದರೆ ಆ ರಂಧ್ರಗಳ ಮೂಲಕ ಆ ಬಾಲ್ನ ಸಾಗಿಸ್ಬೇಕಾಗಿರುತ್ತೆ. ಅದರಲ್ಲಿ ಎರಡೂ ಟೀಮ್ದು ಕೂಡ ತಪ್ಪಿತ್ತು. ಅದಕ್ಕೆ ಮೇನ್ ರೀಸನ್ ಆಗಿದ್ದು ಸಂಚಾಲಕು. ಆ ಕಡೆ ನಮ್ಮ ಜಗದೀಶ್ ಸರ್ ಆಗಲಿ, ಈ ಕಡೆ ನಮ್ಮ ಧನ್ರಾಜ್ ಅವರಾಗಲಿ ಕರೆಕ್ಟಾಗಿ ಓದಿ ರೂಲ್ ಬುಕ್ನ ಫಾಲೋ ಮಾಡಲಿಲ್ಲ ಅಂತ ಅನ್ನಿಸ್ತು. ಏನೇ ಆದರೂ ಅಟ್ಲೀಸ್ಟ್ ನಮ್ಮ ನರಕವಾಸಿಗಳಿಗೆ ಫುಡ್ ಆದರೂ ಸಿಗೋಂಗೆ ಆಯ್ತಲ್ಲ ಅನ್ನೋದು ಸ್ವಲ್ಪ ಖುಷಿ ಇತ್ತು. ಆ ಕಡೆ ನರಕವಾಸಿಗಳಲ್ಲಿ ಬಂದುಬಿಟ್ಟು ಮೋಕ್ಷಿತಾ ಅವ್ರು ಆಡಿದ್ರು, ಮತ್ತು ನಮ್ಮ ಚೈತ್ರ ಕುಂದಾಪುರ ಅವ್ರು ಆಡಿದ್ರು, ಮತ್ತು ಗೋಲ್ಡ್ ಸುರೇಶ್ ಅವ್ರು ಆಡಿದ್ರು. ಗೋಲ್ಡ್ ಸುರೇಶ್ ಕಾಂಟ್ರಿಬ್ಯೂಷನ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆಮೇಲೆ ಈ ಕಡೆ ಬಂದುಬಿಟ್ಟು ನಮ್ಮ ಧರ್ಮ ಅವ್ರು ಆಡಿದ್ರು, ಮಂಜು ಅವ್ರು ಆಡಿದ್ರು. ಮಂಜು ಅವರಂತೂ ಫುಲ್ ಕೈ ಶೇಕ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಅವರಿಗೆ ಅವ್ರ ಮೇಲೆ ಕಂಟ್ರೋಲೇ ಇರಲಿಲ್ಲ. ಬಟ್ ಆದರೂ ಕೂಡ ಅಷ್ಟೋ ಈ ಟಾಸ್ಕ್ ಸೋತಿದ್ದು ನಿಜಕ್ಕೂ ಮಂಜಣ್ಣ ಅವರಿಂದನೇ. ಯಾಕಂದರೆ ಆ ಕಡೆ ಇಬ್ಬರು ಯಾರು ಪಾಸ್ ಮಾಡಿದ್ರು, ಐ ಥಿಂಕ್ ಅವ್ರ ಕಡೆಯಿಂದ ಯಾರ್ಯಾರು ಆಡಿದ್ರು ನನಗೆ ಜ್ಞಾಪಕ ಇರೋದಂದರೆ ನಮ್ಮ ಧರ್ಮ ಅವ್ರು ಆಡಿದ್ರು ಮತ್ತು ಮಂಜು ಅವ್ರು ಆಡಿದ್ರು. ಇನ್ನೊಬ್ಬರು ಯಾರು ಅಂತ ಗುರ್ತು ಬರ್ತಾಯಿಲ್ಲ. ಸೊ ಈ ಫಸ್ಟ್ 2 ಮೆಂಬರ್ಸ್ ಯಾರು ಆಡಿದ್ರು ಅವರು ಮತ್ತು ನಮ್ಮ ರಂಜಿತ್ ಅವರು ತುಂಬ ಫಾಸ್ಟಾಗೆ ಬಾಲ್ನ ಪಾಸ್ ಮಾಡಿದ್ರು. ಬಟ್ ಮಂಜು ಅವರಿಂದನೇ ಟಾಸ್ ಸೋತರು ಅಂತ ಹೇಳ್ಬೋದು. ಏನಾದರೂ ಎಲ್ಲ ಒಳ್ಳೇದಕ್ಕೇನೆ. ಪಾಪ ಆ ಕಡೆ ನರಕವಾಸಿಗಳು ಉಪವಾಸ ಇದ್ದರು ಒಂದು ವಾರದಿಂದ, ಅವ್ರಿಗೆ ಒಂದು ಸ್ವಲ್ಪ ಫುಡ್ ಸಿಕ್ತಲ್ಲ ಅನ್ನೋದು ಒಂದು ಖುಷಿ. ಬಟ್ ಇನ್ನೊಂದು ವಿಚಾರ ಏನು ಅಂದರೆ, ಈ ಟಾಸ್ಕ್ ಆಗೋದಕ್ಕಿಂತ ಮುಂಚೆ ಹಂಸ ಅವ್ರನ್ನ ಕರೆದಿರ್ತಾರೆ ಬಿಗ್ ಬಾಸ್ ನಾಮಿನೇಷನಲ್ಲಿ. ನೀವು ಯಾರನ್ನ ಡೈರೆಕ್ಟಾಗಿ ನಾಮಿನೇಟ್ ಮಾಡ್ತೀರಾ ಅಂತ. ಇಲ್ಲಿ ಏನು ಬೆಂಕಿ ಇಡೋ ಕಾರ್ಯಕ್ರಮ ಮಾಡಿದ್ರು ಅಂದರೆ ಬಿಗ್ ಬಾಸ್ ಅವರು ಹಂಸ ಅವ್ರನ್ನ ಈ ಕಡೆ ಕರೆದ್ಬಿಟ್ಟು ಬೇರೆಯವ್ರಿಗೆಲ್ಲ ಒಂದು ಪಿಕ್ಚರ್ ತೋರಿಸ್ತಾರೆ ಹಾಕ್ಬಿಟ್ಟು, ನೋಡ್ರಿ ಈ ಥರ ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂತ. ಅಲ್ಲಿ ನಮ್ಮ ಜಗ್ಗು ಮಾಮ 100% ವಿನ್ ಆಗಿದ್ದಾರೆ ಹಂಸ ಅವ್ರನ್ನ ಅಂತ ನನಗೆ ಅನಿಸಿದ್ದು. ಯಾಕಂದರೆ ಇಲ್ಲಿ ಹೇಳ್ತಾ ಇರ್ತಾರೆ, ನೀನು ಏನಾದರೂ ನನ್ನ ಹೆಸರು ತೊಗೊಂಡು ಆಚೆ ಬಾ ನಿನ್ಗೈತೆ ಅಂತ ಜಗದೀಶ್ ಮಾಮ ಇಲ್ಲಿ ವಾರ್ನಿಂಗ್ ಕೊಡೋಕ್ಕೂ, ಅಲ್ಲಿ ಆ ಕಡೆ ನಾವು ಇವರು ಹಂಸ ಅವರು ಗೋಲ್ಡ್ ಸುರೇಶ್ ಅಂತ ಅನ್ನೋದಕ್ಕೂ ತುಂಬ ಅಂದರೆ ತುಂಬ ಫನ್ನಿ ಆಗಿತ್ತು ಅದನ್ನು ನೋಡೋಕ್ಕೆ. ಬಟ್ ಗೋಲ್ಡ್ ಸುರೇಶ್ ಮೇಲೆ ಅವ್ರು ಕೊಟ್ಟಿದ್ದ ರೀಸನ್ ಚೆನ್ನಾಗಿರಲಿಲ್ಲ ಅನ್ನಿಸ್ತು. ಅಷ್ಟೇ ಅಲ್ಲದೆ ತುಂಬ ಕೆಟ್ಟದಾಗಿ ಪರ್ಫಾರ್ಮೆನ್ಸ್ ಮಾಡಿರೋರು ಇದ್ದಾರೆ ಅಲ್ಲಿ. ಶಿಶಿರ್ ಅವರು ಏನೇ ಸ್ಟ್ಯಾಂಡ್ ತೊಗೋಬೋದು, ಬಟ್ ಫಿಸಿಕಲ್ ಟಾಸ್ಕಲ್ಲಿ ಇರಲಿಲ್ಲ, ಒಂದು ಎಂಟರ್ಟೈನ್ಮೆಂಟಲ್ಲಿ ಇರಲಿಲ್ಲ. ಅವರು ಶಿಶಿರ್ನ ಮಾಡ್ಬೋದಾಗಿತ್ತು. ಮತ್ತು ಅನುಷಾ ಅವರು ಕೂಡ ಅಷ್ಟಕ್ಕಷ್ಟೇ. ಬಟ್ ಅನುಷಾ ಅವರು ಕಾಮಿಡಿ ಫ್ಯಾಕ್ಟರ್ ಇಲ್ಲ, ಬಟ್ ಟಾಸ್ಕಲ್ಲೆಲ್ಲ ಅವ್ರು 100% ಕೊಟ್ಟಿದ್ದಾರೆ. ಸೊ ಗೋಲ್ಡ್ ಸುರೇಶ್ಗಿಂತೂ ಬೆಟರ್ ಆಗಿರೋರು ಇದ್ದರು. ಬಟ್ ಅವ್ರ ಪರ್ಸ್ನಲ್ ರೀಸನಿಂದ ಹಂಸ ಅವರು ನಮ್ಮ ಗೋಲ್ಡ್ ಸುರೇಶ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಟಾಸ್ಕ್ ಗೆದ್ದರು, ಮತ್ತು 3 ಟೈಮ್ ಲಕ್ಸುರಿಯಸ್ಸಾಗೆ ಊಟ ಬರೋಂಗೆ ಕೂಡ ನಮ್ಮ ಜಗ್ಗಣ್ಣ ಮಾಡ್ಕೊಬಿಟ್ರು. ಎಲ್ಲನೂ ಸೆಟ್ಲ್ ಆಗೋಯ್ತು ಅಂತಲೇ ಹೇಳ್ಬೋದು ನರ್ಕವಾಸಿಗಳಲ್ಲಿ. ಯಾಕಂದರೆ ಇನ್ನೆಲ್ಲ ಅವ್ರಿಗೆ ಓಕೆನೇ, ಮೇಯ್ನ್ ಇದಿದೆ ಫುಡ್ಡು. ಅದಾದಮೇಲೆ ನಾಮಿನೇಷನ್ ವಿಚಾರ ಬರುತ್ತೆ. ನಾಮಿನೇಷನ್ ಏನಂದರೆ 2 ಒಂಥರ ಸ್ಟೇಜ್ ಥರ ಕ್ರಿಯೇಟ್ ಮಾಡಿರ್ತಾರೆ. ಇಬ್ಬರು ಅದ್ರ ಮೇಲೆ ಹೋಗಿ ನಿಂತ್ಕೋಬೇಕು. ಅವ್ರು ಇಬ್ಬರಲ್ಲಿ ಯಾರು ಬೆಸ್ಟು ಅಂತ ವಾದಿಸ್ಕೋಬೇಕು. ಅದರಲ್ಲಿ ವಾದಿಸ್ಕೊಂಡಿದ್ದಾದಮೇಲೆ ಹೌಸ್ಮೇಟ್ಸ್ ಏನಾದರೂ ಕ್ವಶನ್ ಕೇಳಂಗಿದ್ರೆ ಕೇಳ್ಬೋದು. ಮತ್ತು ಕ್ಯಾಪ್ಟನ್ ಇದ್ಬಿಟ್ಟು ಅವರಿಬ್ಬರಲ್ಲಿ ಯಾರು ಬೆಸ್ಟು, ಯಾರು ಪಾಯಿಂಟ್ಸ್ ವ್ಯಾಲಿಡ್ ಅನ್ನಿಸ್ತು ಅನ್ನೋರನ್ನ ಸೇವ್ ಮಾಡಿಬಿಟ್ಟು ಇನ್ನೊಬ್ಬರನ್ನ ನಾಮಿನೇಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಹಂಸ ಅವರು ಮೋಸ್ಟ್ ಆಫ್ ದ ಟೈಮ್ಸ್ ರೈಟ್ ಡಿಸಿಷನ್ ತೊಗೊಂಡ್ರು ಅಂತ ನನಗನ್ನಿಸ್ತು. ಫಸ್ಟ್ ಬಂದುಬಿಟ್ಟು ನಮ್ಮ ತ್ರಿವಿಕ್ರಮ್ ಬರ್ತಾರೆ ಮತ್ತು ಮಂಜು ಅವ್ರು ಬರ್ತಾರೆ. ತ್ರಿವಿಕ್ರಮ್ ಆ್ಯಂಡ್ ಮಂಜು ಬಂದರೆ ಇಬ್ಬರು ಕೂಡ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅಂತಲೇ ಹೇಳ್ಬೋದು. ಅವರಿಗಾದಷ್ಟು 100% ಕೊಟ್ಟು ಗೇಮ್ ಆಡಿದ್ದಾರೆ. ಬಟ್ ತ್ರಿವಿಕ್ರಮ್ ಅವರು ಅಲ್ಲಲ್ಲಿ ಒಂದು ಮಿಸ್ಟೇಕ್ಸ್ ಅಂತೂ ಮಾಡಿದ್ದಾರೆ ಮಂಜು ಅವ್ರಿಗೆ ಕಂಪೇರ್ ಮಾಡಿದ್ರೆ. ಆ ಮಿಸ್ಟೇಕ್ಸ್ ಏನಪ್ಪ ಅಂದರೆ, ಅವ್ರಿಗೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಇಷ್ಟ ಇಲ್ಲ ಅಂದರೂ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ಗೆ ನಿಂತ್ಕೋತಾರೆ. ಮತ್ತು ನಿಂತ್ಕೊಂಡಿದ್ದಾದಮೇಲೂ ಕೂಡ
ಆ ಕಡೆ ಸುರೇಶ್ ಅವ್ರನ್ನ ನಂಬಿಸಿ, ಸುರೇಶ್ ನೀವು ನನ್ನ ಇದ್ರ ಮೇಲೆ ಟಾಸ್ಕ್ ಆಡಿ, ನನ್ನ ಬದಲು ಕ್ಯಾಪ್ಟನ್ಸಿ ಟಾಸ್ಕ್ ಆಡಿ ಅಂತ ಹೇಳಿ ಅವ್ರ ರೂಲ್ಸ್ಗೆಲ್ಲ ಒಪ್ಕೊಂಡು ಕೂಡ ಸುರೇಶ್ ಅವ್ರನ್ನೇ ಹೋಗಿ ತ್ರಿವಿಕ್ರಮ್ ಅವರೇ ಸೋಲಿಸ್ತಾರೆ. ಸೊ ಅದು ಒಂದು ಸ್ವಲ್ಪ ನಂಬಿಕೆ ದ್ರೋಹ. ಈ ಎರಡೂ ಪಾಯಿಂಟ್ನು ಕೂಡ ಮಂಜು ಅವರು ಅವ್ರ ಮುಂದೆ ಇಡ್ತಾರೆ. ಆ ಎಲ್ಲ ಪಾಯಿಂಟ್ಸು ಕೂಡ ನನಗೂ ಕೂಡ ತ್ರಿವಿಕ್ರಮ್ ಅವ್ರದ್ದೇ ರಾಂಗು ಅಂತ ಅನ್ನಿಸ್ತು. ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡು ಆಡಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು ತ್ರಿವಿಕ್ರಮ್ ಅವರು. ಈ ಕಡೆ ಮಂಜು ಅವ್ರು ಬಂದರೆ, ಮಂಜು ಅವರು ಮೋಸ್ಟ್ ಆಫ್ ದ ಥಿಂಗ್ಸ್ ಏನು ತಪ್ಪು ಮಾಡಿದ, ಬಟ್ ಅವರು ಕೂಡ ಡೀಲ್ ಮಾಡ್ಕೊಂಡಿದ್ರು. ತ್ರಿವಿಕ್ರಮ್ ಅವರು ಹಿಂಗೆ ಹೇಳ್ತಾರೋ ಹಂಗೆ. ಅದು ಮಂಜು ಅವ್ರು ಕೊಡಬೇಕಾದ್ರೆ ರೀಸನ್ ಅವರು ಡೀಲ್ ಮಾಡ್ಕೊಂಡು ಇದ್ದಿದ್ದರಿಂದ ಆ ಪಾಯಿಂಟ್ ಕೊಡಬಾರ್ದಾಗಿತ್ತೇನೋ ಅಂತ ಅನ್ನಿಸ್ತು. ಬಟ್ ಮಂಜಣ್ಣಗೆ ಕಂಪೇರ್ ಮಾಡಿದ್ರೆ ತ್ರಿವಿಕ್ರಮ್ ಸ್ವಲ್ಪ ವೀಕೇನೆ. ಹಂಸ ಅವರು ಅದನ್ನು ರೈಟ್ ಡೆಸಿಷನ್ ಆಗಿ ತೊಗೊಂಡ್ರು, ತ್ರಿವಿಕ್ರಮ್ ಅವರು ನಾಮಿನೇಟ್ ಆದರು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ನಮ್ಮ ಚೈತ್ರ ಮತ್ತು ಅನುಷಾ ಅವ್ರು ಬರ್ತಾರೆ. ಚೈತ್ರ ಮತ್ತು ಅನುಷಾ ಅವ್ರು ಬಂದಾಗ ನಮಗೆ ಕ್ಲಿಯರಾಗಿ ಕಾಣಿಸೋದು ಅನುಷಾ ಅವರೇ ವೀಕು ಅಂತ. ಯಾಕಂದರೆ ಚೈತ್ರ ಕುಂದಾಪುರ ಅವರು ಮಾತಲ್ಲಿ ತುಂಬ ಚೆನ್ನಾಗಿದ್ದಾರೆ. ಈ ಕಡೆ ಅನುಷಾ ಅವರು ಫಿಸಿಕಲ್ ಟಾಸ್ಕು ಕೂಡ ತುಂಬ ಚೆನ್ನಾಗಿ ಆಡ್ತಾರೆ. ಲಾಸ್ಟ್ ಟೈಮು ಕೂಡ ಅವರೇ ಹೇಳಿದ್ರು, ಗೋಲ್ಡ್ ಸುರೇಶ್ ಅವರು ಇಲ್ಲಿ ಅಂದಿದ್ದಕ್ಕೇ ನಾವು ಇಳಿದಿದ್ದು, ನಾವು ಎಂಟೈರ್ ಟೀಮ್ ಡಿಸೈಡ್ ಮಾಡ್ಕೊಂಡು ಹೋಗಿದ್ವಿ ಅಲ್ವಾ, ಅದಕ್ಕೋಸ್ಕರನೇ ಅಂತ ಒಂದು ಪಾಯಿಂಟು ಇನಿಷಿಯಲಿ ಅನುಷಾ ಅವರು ಮೆನ್ಷನ್ ಮಾಡ್ತಾರೆ. ಈ ಕಡೆ ಚೈತ್ರ ಕುಂದಾಪುರ ಅವರಿದ್ಬಿಟ್ಟು, ನಾನು ಅನುಷಾ ಅವರು ತುಂಬ ವೀಕಾಗಿ ಕಾಣ್ತಾರೆ, ಸೆನ್ಸಿಟಿವ್ ಆಗಿ ಕಾಣ್ತಾರೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಅಷ್ಟೇ ಅಲ್ಲದೆ ಒಂದು ಟೀಮ್ ಬಗ್ಗೆ ಕೂಡ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಿಂಗೆ ನಾವು ಜೈಲಿಂದ ಎಸ್ಕೇಪ್ ಆಗಿಬಿಟ್ಟು ಆರೋಗ್ಬಿಟ್ಟು ಎಲ್ಲ ತಿನ್ಕೊಂಡು ಬರೋಣ ಅಂತ ನಾವು ಹೇಳಿದ್ವಿ, ಬಟ್ ಆದರೆ ನಾನು ರೂಲ್ಸ್ನ ಎಲ್ಲೂ ಬ್ರೇಕ್ ಮಾಡಿಲ್ಲ ಅಂತಂದರು. ಈ ಪಾಯಿಂಟು ಚೈತ್ರ ಕುಂದಾಪುರ ಅವ್ರು ಯಾಕೆ ಹೇಳಿದ್ರು ಅಂದರೆ, ಈ ಕಡೆ ಅನುಷಾ ಅವ್ರು ಇದ್ಬಿಟ್ಟು ಸುದೀಪ್ ಸರ್ ಹೇಳಿರ್ತಾರಲ್ಲ, ಈ ಥರ ಹಣ್ಣು ತಿನ್ನೋದು ಅದೆಲ್ಲ ನರಕವಾಸಿಗಳು ಮಾಡಬಾರ್ದು ಅಂತ. ಸೊ ಆ ಪಾಯಿಂಟ್ನ ತೊಗೊಂಡ್ಬಿಟ್ಟು ಹೇಳ್ತಾರೆ ಚೈತ್ರ ಕುಂದಾಪುರ ಅವ್ರಿಗೆ, ನೀವು ತುಂಬ ರೂಲ್ಸ್ ಬ್ರೇಕ್ ಮಾಡ್ತೀರಾ ಅಂತ ಹೇಳಿದಾಗ ಚೈತ್ರ ಕುಂದಾಪುರ ಅವರು ಹೇಳ್ತಾರೆ, ಈ ಥರ ನಾನು ರೂಲ್ಸ್ ಬ್ರೇಕ್ ಮಾಡೋಂಗಿದ್ರೆ ಅದನ್ನು ಜೈಲಿಂದ ಹಾರಿ ಎಲ್ಲ ತಿಂದು ಬರ್ಬೋದಾಗಿತ್ತು, ಬಟ್ ಆದರೆ ನಾನು ಆ ಥರ ಮಾಡಲಿಲ್ಲ ಅಂತ ಟೀಮ್ ಡಿಸ್ಕಷನ್ ಎಲ್ಲ ಎಕ್ಸ್ಪೋಸ್ ಮಾಡೋಕ್ಕೆ ಒಂದೊಂದೇ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ನಮ್ಮ ಟೀಮ್ ಗ್ರೂಪಲ್ಲಿ ಡಿಸ್ಕಷನ್ ಮಾಡಿಕೊಂಡು ಬಂದಿದ್ವಿ, ಆ ಥರ ನಾನೇ ಇಳಿದ್ಬಿಡ್ಬೇಕು ಅಂತ ಅಂದ್ಕೊಳ್ಳೋದು ಅಂತೆಲ್ಲ ಮುಂಚೆ ಡಿಸ್ಕಷನ್ ಮಾಡಿದ್ರು ಅಲ್ವಾ, ಆ ಥರದ್ದು. ಆವಾಗ ತ್ರಿವಿಕ್ರಮ್ ಅವ್ರು ಏನು ಮಾಡ್ತಾರೆ, ಕ್ವಶನ್ ಮಾಡ್ತಾರೆ ಅನುಷಾ ಅವರಿಗೆ, ಅಲ್ಲ ನೀವು ಈ ಥರ ಆಲ್ರೆಡಿ ಇಳಿಬೇಕು ಅಂತ ಅಂದ್ಕೊಂಡಿದ್ರೆ ಯಮುನಾ ಮ್ಯಾಮ್ಗೆ ಏನಕ್ಕೆ ಪ್ರಾಮಿಸ್ ಮಾಡಿದ್ರಿ? ಇವಾಗ ನಾನೇನಾದರೂ ನಿಮ್ಮ ಹತ್ರ ಬಂದು ಸ್ವರ್ಗವಾಸಿಯಾಗಿ ಏನಾದರೂ ನರಕವಾಸಿ ಹತ್ರ ಟಾಸ್ಕ್ ಮಾಡಿಸ್ಬೇಕು ಅಂತ ಬಂದಾಗ ನಿಮ್ಮ ಹತ್ರ ಬಂದು ನನಗೆ ಹೆಲ್ಪ್ ಕೇಳೋಕ್ಕೆ ಏನು ಗ್ಯಾರಂಟಿ? ಯಾಕಂದರೆ ನೀವು ಹೆಂಗಾದರೂ ನನಗೆ ಮೋಸ ಮಾಡ್ಬೋದಲ್ವಾ ಅಂತ ತ್ರಿವಿಕ್ರಮ್ ಕೇಳಿದ್ರೆ, ಆ ಕ್ವಶನ್ನು ಮೋಸ್ಟ್ಲಿ ಅನುಷ್ ಅವರಿಗೆ ಅರ್ಥ ಆಗಲಿಲ್ಲ ಅಂತ ಅನಿಸುತ್ತೆ. ಆವಾಗ ಹೇಳ್ತಾರೆ, ಇಲ್ಲ ನಾನು ಅವ್ರು ಇಳಿ ಅಂದರೂ ಕೂಡ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಪ್ರಯತ್ನ ಪಟ್ಟಿದ್ದೀನಿ ಅಂತ ಹೇಳಿದ್ರೆ, ಅವ್ರು ಹೇಳಿದ ಸ್ಟೇಟ್ಮೆಂಟ್ಗೆ ಅವ್ರಿಗೆ ಉಲ್ಟಾ ಆಪೋಸಿಟ್ ಮಾತಾಡಿದ್ರು ಅನುಷ್ ಅವರು ಅಲ್ಲಿ ಅಂತ ನನಗೆ ಅನ್ನಿಸ್ತು. ಬಟ್ ನಮ್ಮ ಇವ್ರು ಇದ್ದಾರಲ್ಲ ಯಮುನಾ ಅವರು, ಕ್ಯಾಪ್ಟನ್ ಆದ ಯಮುನಾ ಅವರು ಕರೆಕ್ಟಾಗಿ ಡಿಸಿಷನ್ ತೊಗೊಂಡ್ರು, ಅನುಷ್ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಯಾಕಂದರೆ ಚೈತ್ರ ಕುಂದಾಪುರ ಅವರು ಟಾಸ್ಕು ಆಡ್ತಾರೆ, ಎಲ್ಲಿ ಬೇಕೋ ಅಲ್ಲಿ ವಾದನೂ ಮಾಡ್ತಾರೆ, ಕಾಮಿಡಿ ಫ್ಯಾಕ್ಟರು ಕ್ರಿಯೇಟ್ ಮಾಡ್ತಾರೆ. ಅನುಷ್ ಅವ್ರಿಗಿಂತೂ ಡೆಫಿನೆಟ್ಲಿ ಚೈತ್ರ ಅವರು ಸ್ಟ್ರಾಂಗ್ ಇದ್ದಾರೆ ಇಷ್ಟು ದಿನಗಳಲ್ಲಿ ಆಟ ನೋಡಿದ್ರೆ. ಸೊ ಇದು ಬಂದ್ಬಿಟ್ಟು ಇವರು ನಾಮಿನೇಟ್ ಆಗೋದು. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಧನ್ರಾಜ್ ಮತ್ತು ನಮ್ಮ ಧನ್ರಾಜ್ ಮತ್ತು ಧರ್ಮ ಅವ್ರಿಗೆ ಇಟ್ಟಿದಾಗ ನನಗನ್ಸುತ್ತೆ ಧನ್ರಾಜ್ ಅವರೇ ಬೆಟರು ಅಂತ. ಇಲ್ಲಿ ನಮ್ಮ ಯಾರೋ ಕ್ಯಾಪ್ಟನ್ ಆದ ಹಂಸ ಅವರು ಡಿಸಿಷನ್ ತೊಗೊಳಕ್ಕೆ ಎಡೋದ್ರು ಅಂತ ಅನಿಸುತ್ತೆ. ಕಾಮಿಡಿ ಫ್ಯಾಕ್ಟರ್ ಇದ್ದಾರೆ, ಅವ್ರಿಗಿರೋ ಸಾಫ್ಟ್ನೆಸ್ಗೆ, ಅವ್ರಿಗಿರೋ ಹಂಬಲ್ನೆಸ್ಗೆ ಅಷ್ಟು ಮಾತಾಡೋದು ಕೂಡ ಹೆಚ್ಚು. ಬಟ್ ಅವ್ರು 100% ಕೊಟ್ಟು ಎಲ್ಲರ ಜೊತೆನೂ ಕಾಮಿಡಿ ಕ್ರಿಯೇಟ್ ಮಾಡೋದಾಗಲಿ, ಎಲ್ಲರ ಜೊತೆ ಚೆನ್ನಾಗಿರೋದಾಗಲಿ, ಒಂದು ಉಸ್ತುವಾರಿ ವಹಿಸೋದಾಗಲಿ, ಅವ್ರ ಪ್ರೆಸೆನ್ಸು ಧರ್ಮ ಅವ್ರ ಪ್ರೆಸೆನ್ಸ್ಗೆ ಕಂಪೇರ್ ಮಾಡಿದ್ರೆ ತುಂಬ ಜಾಸ್ತಿ ಇದೆ. ಧರ್ಮ ಅವರು ಒಂದು ಲವ್ ಸ್ಟೋರಿಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಅದು ಫೋರ್ಸ್ಫುಲ್ ಆಗಿ ಬಿಗ್ ಬಾಸ್ ನಮಗೆ ತೋರಿಸ್ತಾ ಇದ್ದಾರೆ ಅಷ್ಟೇ. ಅದಾದಮೇಲೆ ಯಾವುದಾದ್ರೂ ಒಂದು ಫಿಸಿಕಲ್ ಟಾಸ್ಕ್ ಬಂದರೆ ಫಿಸಿಕಲ್ ಟಾಸ್ಕ್ ಆಡ್ತಾ ಇದ್ದಾರೆ, ಅಷ್ಟು ಬಿಟ್ಟರೆ ಇನ್ನು ಧರ್ಮ ಅವರು ನಮಗೆಲ್ಲೂ ಕಾಣಿಸ್ತಾ ಇಲ್ಲ. ಕಂಪ್ಯಾರಿಟಿವ್ಲಿ ನಮಗೆ ಧನ್ರಾಜ್ ಮತ್ತು ಧರ್ಮ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮಗೆ ನಿಜವಾಗ್ಲೂ ಕ್ಯಾಡ್ಬರೀಸ್ಗಿಂತಲೂ ನಮಗೆ ಇಲ್ಲಿ ಧನ್ರಾಜ್ ಅವರೇ ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಧನ್ರಾಜ್ ಅವರೇ ನಾಮಿನೇಟ್ ಆದರು ಅಂತ ಅನಿಸುತ್ತೆ. ಬಟ್ ಅವ್ರಿಗಿರೋ ಫ್ಯಾನ್ ಫಾಲೋಯಿಂಗ್ಗೆ ಇವಾಗ ಸದ್ಯಕ್ಕಂತೂ ಸೇಫ್ ಆಗಿ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಟಾಸ್ಕಲ್ಲೆಲ್ಲ ಕರೆಕ್ಟಾಗಿ ಡಿಸಿಷನ್ ತೊಗೊಂಡು ಆಡಿದ್ರೆ ಅವರು ಕೂಡ ತುಂಬ ಹ್ಯಾಪಿ ಫೀಲ್ ಆಗ್ತಾ ಇರ್ತಾರೆ. ಬಿಗ್ ಬಾಸ್ ಹತ್ರ ಕೂಡ ಹೋಗಿ ಮಾತಾಡ್ತಾರೆ, ಬಿಗ್ ಬಾಸ್ ನನಗೆ ಇಂಪ್ರೂವ್ ಆಗಿದ್ದೀನಲ್ವಾ, ನಂಗೆ ಧೈರ್ಯ ಬಂದಿದೆ ಅಲ್ವಾ ಅಂತ. ಅದು ಸ್ವಲ್ಪ ಕ್ಯೂಟಾಗಿ ಕಾಣಿಸ್ತು. ಇಷ್ಟು ನೆನ್ನೆ ಎಪಿಸೋಡ್ ಆಗಿತ್ತು. ನಿಮಗೆ ನನ್ನ ರಿವ್ಯೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.